ಎಲ್ರಿಗೂ ನಮಸ್ಕಾರ. ಚಿತ್ರ VS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ವಿಕ್ ಆಗಿ ಅಜ್ಜಿಯ ಅವಲಕ್ಕಿ ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೇನೆ. ನಾವೆಲ್ಲ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ನಮ್ಮ ಅಜ್ಜಿ ನಮಗೆ ಅಂತ ಈ ರೆಸಿಪಿ ಮಾಡಿಕೊಡ್ತಿದ್ರು. ನನಗಂತೂ ತುಂಬ ಇಷ್ಟ. ಇದನ್ನು 2 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೇನೆ. ನಮ್ಮ ಅಜ್ಜಿ ಪೇಪರ್ ಅವಲಕ್ಕಿ ಯೂಸ್ ಮಾಡಿ ಈ ರೆಸಿಪಿ ಮಾಡ್ತಿದ್ರು, ಆದರೆ ಈಗಿನ ಪೇಪರ್ ಅವಲಕ್ಕಿ ತುಂಬ ತೆಳುವಾಗಿರುತ್ತೆ, ಒಮ್ಮೆ ತೊಳೆದ ತಕ್ಷಣ ಮೆತ್ತಗಾಗ್ಬಿಡತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ದಪ್ಪ ಅವಲಕ್ಕಿ ಯೂಸ್ ಮಾಡ್ತಿದ್ದೇನೆ. ಇದಕ್ಕೆ ಕಾಯಿ ತುರಿ ಬೇಕಾಗುತ್ತೆ. ನಾನಿಲ್ಲಿ ಫ್ರೆಶ್ ಕಾಯನ್ನು ಈಗಷ್ಟೇ ಕಟ್ ಮಾಡಿ ತೊಗೊಳ್ತಿದ್ದೇನೆ. ನಾವು ಕಾಯಿ ತುರಿಯನ್ನು ಎಷ್ಟು ಹೆಚ್ಚಾಗಿ ಹಾಕ್ಕೊಳ್ತೇವೋ ಅಷ್ಟು ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಆಗಿ ರುಚಿಕರವಾಗಿ ಮಾಡಿಕೊಳ್ಳೋ ಸ್ನ್ಯಾಕ್ಸ್ ಆಗಿದೆ ಇದು. ಇದನ್ನು ನಾವು ಪೂಜೆ ಇಲ್ಲ ಒಪ್ಪತ್ತು ದಿನಗಳಲ್ಲಿ ಕೂಡ ಮಾಡ್ಕೋಬಹುದು. ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಉಪಯೋಗಿಸೋದಿಲ್ಲ. ಆದ್ದರಿಂದ ನಾವು ಒಪ್ಪತ್ತು ದಿನದಲ್ಲಿ ಈ ರೀತಿ ಅವಲಕ್ಕಿ ಸ್ನ್ಯಾಕ್ಸ್ ಮಾಡಿಕೊಂಡು ಅವಲಕ್ಕಿ ರೆಸಿಪಿ ಮಾಡಿಕೊಂಡು ತಿನ್ಬಹುದು. ಇನ್ನೊಂದು ಪಾತ್ರೆಯನ್ನು ಗ್ಯಾಸ್ ಮೇಲಿಟ್ಟು ಪಾತ್ರೆ ಕಾದ ನಂತರ ಅದಕ್ಕೆ ಸ್ವಲ್ಪ ಉದ್ದು, ಸಾಸಿವೆ, ಎಣ್ಣೆ, ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಹುರಿದು ಅದಕ್ಕೆ ತೊಳೆದಿಟ್ಕೊಂಡಂಥ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಕಾಯಿ ತುರಿ ಮತ್ತು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ, ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ. ಸಂಜೆ ಇಲ್ಲ ಬೆಳಗ್ಗೆ ಗಡಿಬಿಡಿಯಲ್ಲಿರುವಾಗ ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಮಾಡಿರುವಂಥ ಈ ಅಜ್ಜಿಯ ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸ್ಟೇ ಟ್ಯೂನ್. ಥ್ಯಾಂಕ್ ಯು.